ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬಿದ್ದೀನಿ. ಸಾರಿ, ಕೆಲವು ಪರ್ಸ್ನಲ್ ರೀಸನ್ಸ್ಗಳಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಲಾಸ್ಟ್ 100 ಡೇಸ್ ಪ್ಲಸ್ ಆಗಿದೆ ಆಲ್ರೆಡಿ. ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ಏನೇನೋ ಕೆಲವು ಬದಲಾವಣೆಗಳು ಆಯಿತು, ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ನಾನು ಆದಷ್ಟು ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ಮನಸ್ಸಿಗೆ ನೋವು ಮಾಡಿದಾಗೆ ಆದಷ್ಟು ನಾನು ನಿಮಗೆ ರೀಡಿಂಗ್ಗಳನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ಗ್ಯಾಪನ್ನು ನೀವು ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಈ ಗ್ಯಾಪಲ್ಲಿ, ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಜೊತೆಗೆ ಪರ್ಸನಲ್ ರೀಡಿಂಗ್ ಆಗಲಿ ಅಥವಾ ನಿಮ್ಮ ಒಂದು ಮೇಲ್ಸ್ಗಳಿಗಾಗಲಿ ಯಾವುದು ನಾನು ರಿಪ್ಲೈ ಮಾಡಿಲ್ಲ, ಅದಕ್ಕೂ ದಯವಿಟ್ಟು ಸಾರಿ. ಮತ್ತೆ ನಾನು ನಿಮಗೆ ಆದಷ್ಟು ಬೇಗ ನನ್ನ ಒಂದು ನಂಬರ್ ಆಗಿರ್ಬೋದು ಅಥವಾ ಒಂದು ಇಮೇಲ್ ID ಆಲ್ರೆಡಿ ಇದೆ, ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಏನ್ ನಂಬರ್ ಇದೆ, ಫೋನ್ ನಂಬರ್, ಅದು ನಾನು ನಿಮಗೆ ವಾಟ್ಸಪ್ ನಂಬರ್ ನಾನು ನಿಮಗೆ ಹಾಕ್ತೀನಿ. ಅದರಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಇವತ್ತು ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ, ಅವರ ಭಾವನೆಗಳು ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಅದಕ್ಕಾಗಿ ನಾನು 3 ಬ್ರೇಸ್ಲೆಟ್ಸ್ ಇಟ್ಟಿದ್ದೀನಿ. ಮೊದಲನೇದು ಬಂದ್ಬಿಟ್ಟು ಅಮೆಥಿಸ್ಟ್, ಎರಡನೇದು ಬಂದ್ಬಿಟ್ಟು ಸಿಟ್ರಿನ್, ಮೂರನೇದು ಬಂದ್ಬಿಟ್ಟು ಗ್ರೀನ್ ಅವೆಂಚರಿನ್. ವಿಡಿಯೋ ಪಾಸ್ ಮಾಡಿ ನಿಮಗೆ ಯಾವುದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ನೀವು ಆಯ್ಕೆ ಮಾಡ್ಕೊಳ್ಳಿ. ಎನರ್ಜಿ ಒರಾಕಲ್ ಕಾರ್ಡ್ಸಿಂದ ನಾನು ಶಫಲ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಯಾರು ಅಮೆಥಿಸ್ಟ್ನ ತಗೊಂಡಿದ್ದಾರೆ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ. ಟೂ ಕಾರ್ಡ್ಸ್ ತಗೊಂಡಿದ್ದೀನಿ. ಓಕೆ, ಡೋರ್ ಟು ರೊಮ್ಯಾನ್ಸ್, ದ ಗಾರ್ಡನ್ ಅಂಡ್ ದ ಗೇಟ್, 30 and 33, 3 and 6. 3 ಇರೋದು ಮಲ್ಟಿಪ್ಲೈ ಆಗ್ತಾ ಇದೆ 6ಗೆ. ಓಕೆ, 33 ಆಗಿ 6 ಆಗ್ತಾ ಇದೆ. ಓಕೆ, ದ ಗಾರ್ಡನ್ ಅಂಡ್ ದ ಗೇಟ್, ಡೋರ್ ಟು ರೊಮ್ಯಾನ್ಸ್. ಇದರಲ್ಲಿ ಸಾಕಷ್ಟು ನಿಮಗೆ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನಿಮ್ಮ ಪರ್ಸನ್ ಒಂದು ನಿಮ್ಮ ಬಗ್ಗೆ ಓಕೆ ಈ ಆಪರ್ಚುನಿಟಿನ ನಾನು ತಗೊಳ್ಳ ಅನ್ನೋಂಥದ್ದು ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಇದು ನನಗೆ ಒಂದು ರೊಮ್ಯಾಂಟಿಕ್ ವೈಬ್ಸ್ ಕೊಡ್ತಾ ಇದೆ, ಒಂದು ಫೀಲಿಂಗ್ ಕೊಡ್ತಾ ಇದೆ. ಇವ್ರ ಜೊತೆಗೆ ನಾನು ನನ್ನ ಲೈಫ್ ಅಲ್ಲಿ ನಾನು ಮತ್ತೆ ಕೆಲವರು ಆಲ್ರೆಡಿ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಆಲ್ರೆಡಿ ಇದ್ರೆ ಅವರು ಈ ಒಂದು ರೊಮ್ಯಾನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಇದ್ದಾರೆ. ನಿಮ್ಮ ಜೊತೆಗೆ ಎಲ್ಲ ಒಂದು ಕ್ಷಣಗಳನ್ನ ಕಳಿಬೇಕು ಅಂತ ಇದ್ದಾರೆ. ಅದ್ರ ಜೊತೆಗೆ ಅವರ ಒಂದು ಹಾರ್ಟಿನ ಒಂದು ಚಾವಿ ಅಥವಾ ಕೀ ಅಂತ ಏನ್ ಹೇಳ್ತಾರೆ, ಅದು ನಿಮ್ಮ ಹತ್ರ ಇದೆ ಅನ್ನುವಂಥದ್ದು ಅವರ ಒಂದು ಭಾವನೆ, ಅವರ ಒಂದು ಫೀಲಿಂಗ್ಸ್ ನ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನುವಂಥದ್ದು ಅವರು ಕೂಡ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಹೊಸ ಪರ್ಸನ್ ಏನಾದ್ರು ಆಗಿದ್ರೆ ಅವರು ನಿಮ್ಮನ್ನ ಇನ್ನು ಪ್ರಪೋಸ್ ಮಾಡ್ದಲೇ ಇದ್ರೆ ಅವರು ನಿಮ್ಮನ್ನ ಪ್ರಪೋಸ್ ಮಾಡ್ಬೇಕು ಅನ್ನೋಂತ ಒಂದು ಮನೋಭಾವನೆಯನ್ನ ಇಟ್ಕೊಂಡಿದ್ದಾರೆ. ಇದ್ರಲ್ಲಿ ನಾನು ಹೋಗ್ಲಾ, ಅವ್ರ ಜೊತೆಗೆ ನಂದು ಜೀವನ ಚೆನ್ನಾಗ್ ಅನ್ಸುತ್ತಾ, ಅಥವಾ ನಾನು ಅವ್ರನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನ ಅನ್ನೋಂತ ಎಲ್ಲಾ ಪ್ರಶ್ನೆಗಳು, ನಾನು ಇದನ್ನ ದಾಟಿ ಹೋಗ್ಬಿಟ್ಟು ನಾನು ಅವ್ರನ್ನ ಒಂದು ಅವ್ರ ಜೊತೆಗೆ ಒಂದು ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡ್ಲಾ ಅನ್ನುವಂಥದ್ದು. ಇನ್ನು ಕೆಲವರಿಗೆ ಬಹಳ ರೊಮ್ಯಾಂಟಿಕ್ ಫೀಲಿಂಗ್ಸ್ಗಳು ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ಆ ಫೀಲಿಂಗ್ಸ್ ನ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಕೂಡ ಅವರಿಗೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಓಕೆ, ಇಲ್ಲಿ ನನಗೆ ನಿಮ್ದು ಒಂದು ರೀತಿಯ ಒಂದು ಸ್ಪಿರಿಟ್ ಅಥವಾ ನಿಮ್ಮ ಒಂದು ಗೈಡೆನ್ಸ್, ನಿಮ್ಮ ಒಂದು ಸ್ನೇಹಿತರಾಗ್ಲಿ ಅಥವಾ ಬಟರ್ಫ್ಲೈ ಮೂಲಕ ಆಗ್ಲಿ ಒಂದು ನ್ಯೂ ಟ್ರಾನ್ಸ್ಫಾರ್ಮೇಶನ್ಸ್ ತಂದ್ಕೊಡ್ತಾ ಇದೆ ನಿಮ್ಮ ಲೈಫ್ಗೆ ಅಥವಾ ನಿಮ್ಮ ಪರ್ಸನಲ್ ಲೈಫ್ಗೆ. ಸೊ ಅದು ಎಕ್ಸ್ಪೋಜರ್ನ ಕೇಳ್ತಾ ಇದೆ. ನಿಮ್ಮ ಒಂದು ರೊಮ್ಯಾಂಟಿಕ್ ಲೈಫ್ ಬಗ್ಗೆ ಒಂದು ಎಕ್ಸ್ಪೋಜರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದು ಕೇಳ್ತಾ ಇದೆ. ಹಾಗಾಗಿ ಅವರು ನಿಮ್ಗೆ ಇನ್ನು ಪ್ರಪೋಸ್ ಮಾಡಿಲ್ಲ ಅಂತ ಅಂದ್ರೆ ಅವ್ರು ಪ್ರಪೋಸ್ ಮಾಡ್ಬೇಕು ಅಂತ ಇದ್ದಾರೆ. ಆಲ್ರೆಡಿ ಪ್ರಪೋಸ್ ಮಾಡಿ ನಿಮ್ ಜೊತೆಗೆ ಇದ್ರೆ ಅವರು ನಿಮ್ಮ ಒಂದು ಭಾವನೆಗಳನ್ನ, ರೊಮ್ಯಾನ್ಸ್ ನ ಅಥವಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಗಳನ್ನ ಅವರು ಪದೇ ಪದೇ ಮೆಲ್ಕಾಕ್ತಾ ಇದ್ದಾರೆ, ಅಥವಾ ಅದನ್ನ ಇನ್ನೂ ಅದನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಾ ಅನ್ನುವಂಥದ್ದು ಕೂಡ ಅವರ ಒಂದು ಮನಸ್ಥಿತಿ ಇವಾಗಿದೆ. ಯಾಕಂದ್ರೆ ಅವರು ದ ಗಾರ್ಡನ್ ಅಂಡ್ ದ ಗೇಟ್ ಅಂತ ಹೇಳಿದ್ರೆ ಅದು ನೆಕ್ಸ್ಟ್
ನೆಕ್ಸ್ಟ್ ಲೆವೆಲ್ಗೆ, ಅಂದ್ರೆ ಇವಾಗ ಆಲ್ರೆಡಿ ನೀವು ಪ್ರೀತಿಲಿ ಇದ್ರೆ ನೀವು ನಿಮ್ಮ ಪರ್ಸನ್ ಅವರು ನೆಕ್ಸ್ಟ್ ಅದನ್ನ ಇನ್ನೂ ಗಟ್ಟಿಯಾಗಿ ಮಾಡೋದಿಕ್ಕೆ, ಯಾಕಂದ್ರೆ ಇವಾಗ ನಾನು ಎಲ್ಲದನ್ನು ಮ್ಯಾರೇಜ್ಗೆ ಅಂತಾನೆ ಹೇಳೋದಿಲ್ಲ, ಯಾಕಂದ್ರೆ ಅದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗುತ್ತೆ. ಎಲ್ಲಾರು ಲವರ್ಸ್ ಎಲ್ಲರೂ ಕೂಡ ಹೋಗ್ಬಿಟ್ಟು ಮದ್ವೆನಲ್ಲಿ ಅದನ್ನ ಮುಂದುವರ್ಸೋದಿಲ್ಲ, ಆದ್ರೆ ಅವರ ಮನಸ್ಸಿಗೆ ತುಂಬಾ ಹತ್ರವಾದ ಹಾಗೆ ಅವರು ಅದನ್ನ ಕಾಪಾಡ್ಕೊಳ್ತಾ ಇರ್ತಾರೆ, ಅದನ್ನ ನೋಡ್ತಾ ಇರ್ತಾರೆ. ಅದನ್ನ ಕೆಲವರು ಮದ್ವೆಗೆ ತಗೊಂಡು ಹೋಗ್ತಾರೆ, ಕೆಲವರ ಕೈಯಲ್ಲಿ ಅನಿವಾರ್ಯ ಘಟನೆಗಳಿಂದ ಆಗೋದಿಲ್ಲ. ಆದ್ರೆ ಅವರ ನೆಕ್ಸ್ಟ್ ಸ್ಟೆಪ್ ಅಂತ ನಿಮ್ಮ ಒಂದು ಪ್ರೀತಿ ಎಲ್ಲಿಂದ ಇದೆಯೋ ಅಲ್ಲಿಗೆ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ನೋಡ್ಕೊಳ್ಳಿ. ಅದು ಮದ್ವೆನೇ ಆಗಿರ್ಬೋದು ಅಥವಾ ಯಾವ್ದಾದ್ರು ಆಗಿರ್ಬೋದು. ಆ ನೆಕ್ಸ್ಟ್ ಸ್ಟೆಪ್ಗೆ ಅವರು ಈ ಭಾವನೆಗಳನ್ನ ಅವರು ಜೋಡಿಸ್ತಾ ಇದ್ದಾರೆ, ಅದನ್ನ ತಗೊಂಡು ಹೋಗ್ಲಿಕ್ಕೆ ಅವರು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಟ್ ಪ್ರೆಸೆಂಟ್, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅವರ. ಓಕೆ, ಓಕೆ ಫೈನ್. ಓಕೆ, ತುಂಬಾ ದಿನದಿಂದ ಕೆಲವರು ಅವರ ಒಂದು ಫೀಲಿಂಗ್ಸ್ ನ ಹೇಳ್ಕೊಳಕ್ ಆಗ್ದಲೆ ಅವರು ಒದ್ದಾಡ್ತಾ ಇದ್ರು, ಅಥವಾ ಅದರಿಂದ ಅವ್ರಿಗೆ ತುಂಬಾ ಒಂದು ಗಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲ, ನಾನು ಇದನ್ನ ನನ್ನ ಫೀಲಿಂಗ್ಸ್ ನ ಕಂಪ್ಲೀಟ್ ಆಗಿ ಗಾರ್ಡ್ ಮಾಡ್ಕೊಂಡು ಹೋಗ್ತೀನಿ, ನಾನು ಯಾವುದೇ ರೀತಿಯಲ್ಲಿ ನಾನು ಅದನ್ನ ಓಪನ್ ಮಾಡೋದಿಲ್ಲ, ನನ್ನ ಫೀಲಿಂಗ್ಸ್ ಅವರ ಫೀಲಿಂಗ್ಸ್ಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಕೆಲವರು ಅನ್ಕೊಂಡಿದ್ರು. ಅವರು ಇಲ್ಲ, ನಾನು ಹೀಗೆ ಇರೋಣ, ನಾನು ಯಾವ್ದನ್ನು ಅವರಿಗೆ ಹೇಳೋದು ಬೇಡ ಅನ್ನೋಂಥದ್ದು ಕೆಲವರ ಅಭಿಪ್ರಾಯ ಇತ್ತು. ಆದ್ರೆ ಆಲ್ ಆಫ್ ಎ ಸಡನ್ ಸಮ್ ಟ್ರಾನ್ಸ್ಫಾರ್ಮೇಶನ್ಸ್ ಆಗಿದೆ. ಅವ್ರು ಅನ್ಕೊಂಡಿದ್ದೆಲ್ಲ ಅವರಿಗೆ ಕೆಲವುದು ಅವರಿಗೆ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಹೇಳ್ಬಿಡೋಣ, ಇದರಿಂದ ನಾನು ಹೊರಟೋಗ್ಬೇಕು, ಅಥವಾ ನಾನು ಇದರಿಂದ ಡಿಸಪಾಯಿಂಟ್ಮೆಂಟ್ ಅನುಭವಿಸ್ತಾ ಇದ್ದೀನಿ, ಅಥವಾ ನಾನು ಇದರಿಂದ ಒಂಟಿಯಾಗಿದ್ದೀನಿ ಅನ್ನೋಂಥದ್ದು. ಆ ಡಿಸಪಾಯಿಂಟ್ಮೆಂಟ್ಸ್ ಪ್ರತಿ ಒಂದು ಕೂಡ ಇಲ್ಲಿ ಹೊಡೆದೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಡೈರೆಕ್ಟ್ ಮೇನ್ ಸ್ವಿಚಸ್ ಏನಿದೆ, ಅವರು ಈ ಒಂದು ರೊಮ್ಯಾನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೊದಲು ಅವರ ಏನು ಒಂದು ಹಿಂಜರಿಕೆ ಇತ್ತು, ಒಂದು ಬೇಜಾರಿತ್ತು, ಅದು ಎಲ್ಲದೂ ಕೂಡ ಇವಾಗ ಅವ್ರಿಗೆ ಒಂದು ಆತ್ಮಾವಲೋಕನ ಆಗಿದೆ. ಹಾಗಾಗಿ ಅವರು ಈ ಒಂದು ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋಂಥದ್ದು, ಅಥವಾ ಅವರು ಮೊದಲು ನಿಮ್ಮನ್ನ ಆಲ್ರೆಡಿ ಬಿಟ್ಟು ಹೋಗಿರ್ಬೋದು ಕೆಲವರು, ಅವ್ರು ಮತ್ತೆ ಇದನ್ನ ವಾಪಸ್ ನಿಮ್ಮ ಜೊತೆಗೆ ವಾಪಸ್ ಬರ್ಬೇಕು ಅಂತ ಇರೋವಂಥದ್ದು. ಅವ್ರು ಮತ್ತೆ ಅದನ್ನ ಹೇಳ್ಕೊಳ್ಬೇಕು, ಯಾಕಂದ್ರೆ ನೀವಿಂದಲೇ ಅವರ ಒಂದು ಜೀವನ ಅಷ್ಟು ರೀತಿಯಲ್ಲಿ ಉತ್ಸಾಹಭರಿತವಾಗಿ ಇಲ್ಲ, ಅದಕ್ಕಾಗಿ ಅವರು ವಾಪಸ್ ಬರ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಅವರು ಯೋಚನೆಗಳನ್ನ ಅವರ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಅವರು ಮತ್ತೆ ಅವರು ಏನೇನು ಆಯ್ತು, ಏನೇನು ಆಗಿಲ್ಲ ನಿಮ್ಮ ಇಬ್ಬರ ಮಧ್ಯದಲ್ಲಿ, ಅದನ್ನು ಕೂಡ ಅವರು ಆತ್ಮಾವಲೋಕನವನ್ನ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಅಟ್ ಪ್ರೆಸೆಂಟ್, ಮುಂದೆ ಅವರು ಏನು ಸ್ಟೆಪ್ಸ್ನ ತಗೊಳ್ಬೇಕು ಅಂತ ಇದ್ದಾರೆ, ನಿಮ್ಮ ವಿಷಯದಲ್ಲಿ. ಓಕೆ ಫೈನ್. ತುಂಬಾ ಜನ ಇದನ್ನ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ನ್ಯೂ ಬಿಗಿನಿಂಗ್. ಇಲ್ಲೂ ಕೂಡ ಅಮೆಥಿಸ್ಟ್ ಬಂದಿದೆ. ಸೊ ನ್ಯೂ ಬಿಗಿನಿಂಗ್, ಹೊಸತನವನ್ನ ಅದು ತೋರಿಸ್ತಾ ಇದೆ, ಒಂದು ಪಕ್ವತೆಯನ್ನ ತೋರಿಸ್ತಾ ಇದೆ, ಅವರ ಒಂದು ಮೈಂಡ್ ಅಲ್ಲಿ ಕ್ಲಾರಿಟಿ ತೋರಿಸ್ತಾ ಇದೆ. ಅಂಡ್ ಇನ್ ಕೆಲವರು ನಿಮ್ಮನ್ನ ಒಂದು ಇಂಡಿಪೆಂಡೆಂಟ್ ವಿಮೆನ್ ಆಗಿ ಅಥವಾ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ನೀವು ಬಹಳ ಕೇರ್ ಫ್ರೀ ಅನ್ನೋಂಥದ್ದು, ಆಮೇಲೆ ಬಹಳ ಟ್ರಾವೆಲಿಂಗ್ ಮಾಡ್ತೀರಾ ಅನ್ನೋಂಥದ್ದು ಕೂಡ ಅವರು ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಒಂದು ಭಾವನೆಗಳು ನಿಮ್ಮ ಬಗ್ಗೆ ಒಂದು ಇಂಡಿಪೆಂಡೆಂಟ್ ಲೇಡಿ ಆಗಿ ಅಥವಾ ಇಂಡಿಪೆಂಡೆಂಟ್ ಮ್ಯಾನ್ ಆಗಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಒಂದು ಸ್ಟೆಪ್ಸ್ ಗಳನ್ನ ನೀವು ಸ್ಟೆಪ್ ಬೈ ಸ್ಟೆಪ್ಸ್ ತಗೊಳ್ತಾ ಇದ್ರಿ, ಅದನ್ನ ಅವರು ಎಲ್ಲದನ್ನು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಈಗ ಏನ್ ಮಾಡ್ಬೇಕು ಅಂತ ಇರೋದು ಕೂಡ ಅವರು ನಿಮ್ಮ ಜೊತೆಗೆ ಒಂದು ಹೊಸದಾಗಿ ಮತ್ತೆ ಅದನ್ನ ಸೇತುವೆಯನ್ನ ಕಟ್ಟೋ ಮೂಲಕ ಅಥವಾ ನಿಮ್ಮ ಒಂದು ಜೊತೆಗೆ ಜೀವನವನ್ನ ನಡೆಸೋ ಅಂತ ಒಂದು ಮೂಲಕವಾಗಿ ಅವರ ಒಂದು ಯೋಚನೆಗಳು, ಅಭಿಪ್ರಾಯಗಳು, ಅವರು ಆಲ್ರೆಡಿ ಡಿಸಿಷನ್ಸ್ಗಳನ್ನ ತಗೊಳ್ತಾ ಇದ್ದಾರೆ. ಸೊ ಸಾಮಾನ್ಯವಾಗಿ
ಇಲ್ಲಿ ನಾನು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ಅವ್ರಿಗೆ ಏನು ಫೈನಾನ್ಷಿಯಲಿ ಕ್ರೈಸಿಸ್ ಇತ್ತು, ಅವರ ಒಂದು ಜೀವನದಲ್ಲಿ ಅವರಿಗೆ ಒಂದು ಯಾವುದು ಅವರಿಗೆ ಸಾಥ್ ಕೊಡ್ತಾ ಇರಲಿಲ್ಲ. ಒಂದು ಐದರ್ ಅವರಿಗೆ ಮೆಂಟಲ್ ಸ್ಟೆಬಿಲಿಟಿ ಇರ್ಬೋದು ಅಥವಾ ಫಿಸಿಕಲ್ ಸ್ಟೆಬಿಲಿಟಿ ಇರ್ಬೋದು. ಫಿಸಿಕಲ್ ಸ್ಟೆಬಿಲಿಟಿ ಅಂದ್ರೆ ಹಣಕಾಸಿನ ಬಗ್ಗೆನೂ ಆಗಿರಬಹುದು, ಅಥವಾ ಅವರ ಒಂದು ಹ್ಯಾಪಿನೆಸ್ ನಿಮ್ಮ ಜೊತೆಗೆ ಇಲ್ಲ ಅಂತ ಹೇಳುವಂಥದ್ದು ಮೊದಲು ಅವ್ರಿಗೆ ಏನು ಅನಿಸ್ತಾ ಇತ್ತು, ಆದ್ರೆ ಇವಾಗ ಅವರಿಗೆ ಅದೆಲ್ಲ ಅವರ ಸಂತೋಷಗಳು ನಿಮ್ಮ ಜೊತೆಗೆ ಇದೆ ಅನ್ನುವಂಥದ್ದು ಅವರಿಗೆ ಜ್ಞಾನೋದಯ ಆಗ್ತಾ ಇದೆ. ಅವರು ನಿಮ್ಮ ಹತ್ರ ಬರಬೇಕು ಅನ್ನುವಂಥದ್ದು ಒಂದು ಆಸೆಯನ್ನ ಇಟ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಒಂದು ಸಣ್ಣ ಪ್ರಯತ್ನ ತಗೊಳ್ಬೇಕು, ಏನಾರ ಆಗ್ಲಿ ಇದಕ್ಕೆ ಒಂದು ಮುನ್ನುಡಿಯನ್ನ ನಾನು ಈಗಲೇ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ನಿಮಗೆ ಏನ್ ಅಡ್ವೈಸ್ ಇದರಲ್ಲಿ? ಇಲ್ಲಿವರೆಗೂ ನಿಮಗೆ ಕೆಲವು ಡಿಸಿಷನ್ಸ್ಗಳಲ್ಲಿ ನಿಮಗೆ ಗೊಂದಲ ಇರ್ಬೋದು. ಆ ಗೊಂದಲಗಳು ಕ್ಲಾರಿಟಿಯಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಎಮೋಷನಲ್ ಫೀಲಿಂಗ್ಸ್ ಜಾಸ್ತಿ ಇದೆ. ನೀವು ಬಹಳ ಎಮೋಷನಲ್ ಆಗಿ ಡಿಸಿಷನ್ಸ್ನ ತಗೊಳಕ್ ಹೋಗ್ತೀರಾ. ಹಾಗಾಗಿ ನಿಮಗೆ ಯಾವಾಗಲೂ ದ್ವಂದ್ವ ಇರುತ್ತೆ. ನಿಮ್ಮ ಈ ಒಂದು ಎಮೋಷನಲ್ ಡಿಸಿಷನ್ಸ್ನ ನೀವು ನಿಮ್ಮ ಒಂದು ರೀತಿಯಲ್ಲಿ ನೀವು ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ನೀವು ಇಷ್ಟಪಡ್ತಿರ್ತೀರಾ ಎನಿ ಟೈಮ್ ಅಂತ ನನಗಿಲ್ಲಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನೀವು ನಿಮ್ಮ ಒಂದು ಆದಷ್ಟು ನೀವು ಇದ್ರ ಬಗ್ಗೆ ನೀವು ಜಾಸ್ತಿ ಎಮೋಷನಲ್ ಆಗದೆ, ಅದು ಯಾವ ರೀತಿಯಲ್ಲಿ ಅದು ಬರುತ್ತೋ ಅದನ್ನ ನೀವು ಸರೆಂಡರ್ನ ಮಾಡಿಬಿಟ್ಟು, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ನೀವೇನು ಗ್ಯಾದರಿಂಗ್ ಆಗಿ ಅದರಲ್ಲಿ ಹೋಗಬೇಕು ಅಂತ ಇದ್ದೀರೋ, ಅಥವಾ ನಿಮ್ಮ ಒಂದು ಜೀವನದಲ್ಲಿ ಏನು ಬೇರೆಯ ಒಂದು ಕೆಲಸಗಳನ್ನು ನೀವು ಅದರಲ್ಲಿ ನೀವು ನೋಡ್ತಾ ಇದ್ದೀರೋ, ಹ್ಯಾಪಿನೆಸ್ನ ಕಾಣ್ತಾ ಇದ್ದೀರೋ, ಅಥವಾ ನಿಮ್ಮ ಯಾವುದೋ ಒಂದು ಎಮೋಷನಲ್ ಆಗಿ ನೀವು ಯಾವುದೋ ಒಂದು ಮನೆಯಲ್ಲಿ ಒಂದು ಮಾಡುವಂಥ ಚಟುವಟಿಕೆ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಜೊತೆಗೆ ಚಟುವಟಿಕೆ ಇರ್ಬೋದು, ಅದರಲ್ಲಿ ನಿಮಗೆ ಸಂತೋಷ ಇದ್ದರೆ, ನೀವು ಅದನ್ನು ಭಾಗವಹಿಸ್ತಾ ಇದ್ದರೆ ಅದನ್ನು ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾ ಇರಿ. ಯಾಕಂದರೆ ಯಾವುದನ್ನು ಯಾವತ್ತೂ ನಾವು ನಂಬಿಕೊಂಡು ಕುತ್ಕೊಳ್ಬಾರ್ದು, ಆಯಿತಾ? ಆಗಲಿ ಬಂದಿದ್ದು ಬರಲಿ ಅಂತ ಅಂದ್ಕೊಳ್ಬೇಕು ಹೊರತು ಯಾವುದನ್ನು ನಂಬಿಕೆ ಇಟ್ಕೊಂಡು ನಾವು ಯಾವತ್ತೂ ಕುತ್ಕೊಳ್ಬಾರ್ದು. ನಮ್ಮ ಜೀವನವನ್ನು ಸ್ಥಗಿತವಾಗಿ ಯಾವತ್ತೂ ಇಟ್ಕೊಳ್ಬಾರ್ದು ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ನಿಮಗೆ ಹೇಗೆ ತಿಳಿಯುತ್ತೋ ನೀವು ಅದನ್ನು ತಗೊಳ್ಳಿ. ಓಕೆ, ದಯವಿಟ್ಟು ನನ್ನ ಚಾನಲ್ನ ಮತ್ತೆ ಹೀಗೆ ಮುಂದೆ ಕಂಟಿನ್ಯೂ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೇನೆ. ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾರು ಸಿಟ್ರಿನ್ನ ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಪರ್ಸನ್ನ ಒಂದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಅಟ್ ಪ್ರೆಸೆಂಟ್ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಬ್ಲಾಸ್ಮಿಂಗ್, ಅಬಂಡೆನ್ಸ್, ಡೋರ್ ಟು ಸ್ಪಿರಿಟ್, 3 and 5. ಓಕೆ, ಸೊ ತುಂಬ ಒಂದು ರೀತಿಯಲ್ಲಿ ನಿಮ್ಮ ಒಂದು ಪರ್ಸನ್ಗೆ ನಿಮ್ಮ ಒಂದು ಪ್ರೆಸೆನ್ಸಿಂದ, ನಿಮ್ಮ ಒಂದು ಪರ್ಸನ್ನ ನಿಮ್ಮ ಒಂದು ಪ್ರೆಸೆನ್ಸಿಂದ ಅವರಿಗೆ ಸಿಕ್ಕಾಬಟ್ಟೆ ಜ್ಞಾನಾರ್ಜನೆ ಆಗಿರ್ಬೋದು, ಅಥವಾ ಸಿಕ್ಕಾಪಟ್ಟೆಯಾಗಿ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕಿರ್ಬೋದು, ಅಥವಾ ಇನ್ನೂ ಸಿಕ್ಕಾಪಟ್ಟೆ ಅವರಿಗೆ ಒಂದು ಆತ್ಮ ಅವಲೋಕನ ಮಾಡಿಕೊಂಡು ಅದರಿಂದ ಮುಂದಿನ ಸ್ಟೆಪ್ ಆಗಿರುವಂಥ ಒಂದು ಸ್ಪಿರಿಚುಯಾಲಿಟಿಯ ಒಂದು ಬಾಗಿಲನ್ನ ತಡ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ಜೀವನದಲ್ಲಿ ನಡೀತಾ ಇದೆ. ಅದಕ್ಕೆಲ್ಲ ಕಾರಣ ನೀವೇ. ಓಕೆ, ಯಾಕಂದ್ರೆ ಅವರು ಎಷ್ಟು ಸ್ಪಿರಿಚುವಲ್ ಪರ್ಸನ್ ಆಗಿ ಅವರು ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರಿಗೇ ಆಗಲಿ ತುಂಬ ರೀತಿಯಲ್ಲಿ ಒಂದು ಶಾಂತಿ ನಿಮ್ಮಿಂದ ದೊರಕ್ತಾ ಇದೆ. ನಿಮ್ಮಿಂದ ಅವರು ಬಹಳ ಶಾಂತಿ ದೊರಕಬೇಕು ಅಂದರೆ, ಒಂದು ಅವರು ನಿಮ್ಮ ಒಂದು ಮಾತಿನಿಂದ ಅವರು ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋ ಒಂದು ಪರ್ಸ್ನಾಲಿಟಿ ಅವರಲ್ಲಿ ಡೆವಲಪ್ ಆಗಿರ್ಬೋದು. ನಿಮ್ಮ ಮಾತು, ನಿಮ್ಮ ಒಂದು ವಿಚಾರಧಾರೆ ಏನಿರುತ್ತೆ ಅದರಿಂದ ಅವರು ಅವರ
ಆತ್ಮಾವಲೋಕನೆಯಿಂದ ಆಗಿರ್ಬೋದು, ಅಥವಾ ಅವರ ಮನಸ್ಸಿಗೆ ಯಾವ ರೀತಿಯಲ್ಲಿ ಅವರು ತಿಳಿದುಕೊಳ್ತಾ ಇದ್ದಾರೋ, ಆದರೆ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಕ್ಕಿದಾಗ ಮಾತ್ರ ಅವರು ಒಂದು ಸ್ಪಿರಿಚುವಲ್ ಆಗಿ ಒಂದು ಪ್ರಾಸೆಸ್ ಜರ್ನಿನಲ್ಲಿ ಅವರು ಸ್ಟಾರ್ಟ್ ಮಾಡ್ಬೋದು, ಅಥವಾ ಅವರ ಒಂದು ಭಾವನೆಗಳು ಬಹಳ ಅದ್ಭುತವಾಗಿ ಅದು ಸ್ಪಿರಿಚುವಲ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬೋದು. ಇನ್ನೊಂದು, ನಿಮ್ಮ ಪ್ರೀತಿ ಪ್ರೇಮ ಕೂಡ ಅವರಿಗೆ ಒಂದು ಸ್ಪಿರಿಚುವಲ್ ಆಗಿ, ಯಾಕಂದರೆ ಇದು ಬಹಳ ಒಂದು ಒಳ್ಳೆಯ ಪ್ರೇಮ ಆಗಿ ಕಾಣಿಸ್ತಾ ಇದೆ. ಇದರಲ್ಲಿ ಯಾವ ಒಂದು ಕಲ್ಮಶ ಇಲ್ಲ, ಇದರಲ್ಲಿ ನೀನೇ ದೇವರು, ನೀನೇ ಒಂದು ಸಾಕ್ಷಾತ್ಕಾರತೆ ಅನ್ನೋಂಥದ್ದು ಅವರಲ್ಲಿ ಕಂಡು ಬಂದಾಗ ಮಾತ್ರ ಅದನ್ನು ಅವರು ಆ ಸ್ಪಿರಿಚುವಲ್ ಪ್ರೋಸೆಸ್ನ ಅಥವಾ ಸ್ಪಿರಿಚುಯಾಲಿಟಿಗೆ ಆ ಪ್ರೀತಿಯನ್ನು ಹೋಲಿಸ್ತಾರೆ. ಈವನ್ ಈ ಒಂದು ರಿಲೇಶನ್ಶಿಪ್ಪಿಗೆ ನಿಮ್ಮ ಪೂರ್ವಜರು ಕೂಡ ಇದಕ್ಕೆ ಕಾರಣ ಆಗಿರ್ಬೋದು. ನಿಮ್ಮ ಪಿತೃಕರ್ಮಗಳನ್ನು ನೀವು ಸರಿಯಾಗಿ ಮಾಡಿದ್ದಲ್ಲಿ, ಅಥವಾ ನಿಮ್ಮ ಒಂದು ಪ್ರೀತಿಯನ್ನು ನೀವು ಬಹಳ ಶಾಂತಿಯಿಂದ ಅದನ್ನು ಅಭಿವ್ಯಕ್ತಪಡಿಸಿದ್ದಲ್ಲಿ, ನಿಮ್ಮ ಒಂದು ಮನಸ್ಸಿನ ಸ್ವಚ್ಛತೆಯನ್ನು ನೀವು ಜಾಸ್ತಿ ಮಾಡಿಕೊಂಡಿರುವಂಥ ಒಂದು ಪ್ರಯತ್ನದಲ್ಲಿ ಈ ಒಂದು ನಿಮ್ಮ ಒಂದು ಪ್ರೀತಿ ಬಹಳ ಒಂದು ಸ್ಪಿರಿಚುವಲ್ ಆಗಿ ಅದು ಪರಿವರ್ತನೆಗೊಳ್ತಾ ಇದೆ ಅಂತ ನನ್ನ ಒಂದು ಇಲ್ಲಿ ಅನಿಸಿಕೆ ಅಥವಾ ಭಾವನೆಗಳು ಕಾಣ್ತಾ ಇದೆ ನನಗೆ. ಜೊತೆಗೆ ಇದು ತುಂಬ ಬ್ಲಾಸ್ಮಿಂಗ್ ಅಂತ ಹೇಳಿದ್ರೆ ಬಹಳ ಒಂದು ಹೂವು ಹರಳೋ ಥರ, ಅಂದರೆ ಒಂದು ವಿಜೃಂಭಿಸ್ತಾ ಇರೋವಂಥದ್ದು ಅಥವಾ ಒಂದು ಪರಿಮಳವನ್ನು ಬೀಡ್ತಾ ಇರೋವಂಥದ್ದು, ಆ ಥರ ಯಾವ ನೀವು ಎಕ್ಸಾಂಪಲ್ಸ್ನ ತಗೊಳ್ತಿರೋ ಹಾಗೆ ನಿಮ್ಮ ಒಂದು ಪ್ರೀತಿ ಅದನ್ನು ಮಾನಸಿಕವಾಗಿ ನಿಮ್ಮನ್ನು ಪಕ್ವತೆಗೊಳಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ನ ಕರೆಂಟ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ. ಓಕೆ, ಸ್ಟಾರ್ ಕಾರ್ಡ್ ಆ್ಯಂಡ್ ಇದು ಹೀಗೆ ಬಿತ್ತು, ಅದು ಹಾಗೆ ತೊಗೊಂಡಿದ್ದೀನಿ. ಓಕೆ, ಫೈನ್. ತುಂಬ ಮೇಜರ್ ಆರ್ಕಾನಾಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, 3 ಮೇಜರ್ ಆರ್ಕಾನ. ನಾನು ಇದರಲ್ಲಿ ಒಂದು ಡಿವೈನ್ ಪ್ರೊಟೆಕ್ಷನ್ ಇರುವಂಥದ್ದು ನಾನು ನೋಡ್ತಾ ಇದ್ದೀನಿ. ಅವರ ಒಂದು ಈ ಒಂದು ಸ್ಪಿರಿಚುವಲ್ ಪ್ರೋಸೆಸ್ ಅಥವಾ ನಿಮ್ಮ ಒಂದು ಪ್ರೀತಿಯಲ್ಲಿ ಅವರಿಗೆ ಆಗಿರುವಂಥ ಒಂದು ಬಹಳ ಒಂದು ಏನು ಹೇಳ್ತಾರೆ, ನನಗೆ ಆ ವರ್ಡ್ ಬರ್ತಾ ಇಲ್ಲ, ಒಂದು ಪ್ರೋಗ್ರೆಸ್ ಅಂತ ಅದು ತುಂಬ ಬೆನಿಫಿಷಿಯಲ್ ಆಗಿ ಇದೆ ನಿಮ್ಮ ಪರವಾಗಿ. ಏನಕ್ಕೆ ಅಂತ ಹೇಳಿದ್ರೆ ಅವರ ಒಂದು ಫೈರ್ ಏನಿದೆ ಅದು ಬಹಳವಾಗಿ ಪ್ರಜ್ವಲಿಸ್ತಾ ಇರುವಂಥದ್ದು, ಅವರ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಾ ಇರುವಂಥದ್ದು, ಅಥವಾ ಅವರಿಗೆ ಒಂದು ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ, ನಿಮ್ಮ ಒಂದು ಅವರ ಒಂದು ಪಿತೃ ದೇವತೆಗಳ ಒಂದು ಆಶೀರ್ವಾದದಿಂದ, ಅಥವಾ ಅವರು ನಿಮ್ಮನ್ನ ಆ ರೀತಿಯಲ್ಲಿ ನೋಡ್ತಾ ಇರೋದ್ರಿಂದ, ಅವರು ನಿಮ್ಮನ್ನ ಒಂದು ಸ್ಟಾರ್ ಪರ್ಸನಾಲಿಟಿ ಆಗಿ ನೋಡ್ತಾ ಇರೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ನಿಮ್ಮನ್ನ ಅವರು ಬಹಳ ಒಂದು ಈ ಪ್ರೀತಿನ ಬಹಳ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಈ ಪ್ರೀತಿ ನನ್ನ ಜೀವನದಲ್ಲಿ ಬ್ಲೆಸ್ಸಿಂಗ್ ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇರೋವಂಥದ್ದು ಕಂಡು ಬರ್ತಾ ಇದೆ. ಅವರ ಒಂದು ಪುನರ್ಜನ್ಮ, ಡೆತ್ ಅಂಡ್ ರೀಬರ್ತ್, ಒಂದು ಪುನರ್ಜನ್ಮ ಅಂಡ್ ಜೊತೆಗೆ ಸ್ಟ್ರೆಂತ್ ಅಲ್ಲೂ ಇಲ್ಲಿ ನೀವು ಈ ಇನ್ಫಿನಿಟಿ ಸಿಂಬಲ್ ನ ನೋಡ್ಬೋದು. ಇಲ್ಲೂ ಕೂಡ ಇನ್ಫಿನಿಟಿ ಸಿಂಬಲ್ ನ ನೋಡ್ಬೋದು ಕೈಯಲ್ಲಿ. ಅಂಡ್ ದಿಸ್ ಇಸ್ 8, ಅದು 4 ಅಂಡ್ ದಿಸ್ ಇಸ್ 8, 13 ಇಸ್ 4 ಅಂಡ್ 8. ಅವರ ಒಂದು ಇಲ್ಲೂ ಕೂಡ ನಾವು 2 ಮುಖಗಳನ್ನ ನೋಡ್ಬೋದು. ಅಂದ್ರೆ ಒಂದು ಪ್ರೀತಿ ಮತ್ತು ಧೈರ್ಯ ಈ ಒಂದು ಪ್ರೀತಿಯಲ್ಲಿ ಅವರಿಗೆ ದೊರಕ್ತಾ ಇದೆ. ಅಂಡ್ ನಿಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಅವರು ನೋಡ್ತಾ ಇದ್ದಾರೆ. ಅಂಡ್ ಇಲ್ಲ ಹಾರ್ಟ್ ಸಿಂಬಲ್ ಕೂಡ ಇದೆ. ಒಂದು ಪ್ರೊಟೆಕ್ಷನ್ ಫೀಲಿಂಗ್ ಅವರಿಗೆ ಬರ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಮೇಜರ್ ಆಗಿ ಟ್ರಾನ್ಸ್ಫಾರ್ಮೇಶನ್ಸ್ ಕೂಡ ಇಲ್ಲೂ ಕೂಡ ತಗೊಳ್ತಾ ಇದೆ. ಇದರಿಂದ ಅವರು ಬಹಳ ಒಂದು ನಿಮ್ಮನ್ನ ಯಾವಾಗಲೂ ಸಂತೋಷವಾಗಿ ನೋಡ್ಬೇಕು ಅನ್ನುವಂಥದ್ದು ಅವರ ಇಚ್ಛೆ. ಅಂಡ್ ಅವರು ಕೂಡ ಸಂತೋಷವಾಗಿ ಇದ್ದಾರೆ ಅನ್ನುವಂಥದ್ದು
ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇದು ಇಬ್ರದೇ ಎನರ್ಜಿ ಅಂತ ಹೇಳ್ಬೋದು, ಅಥವಾ ಎಸ್ಪೆಷಲಿ ಫೀಮೇಲ್ ಎನರ್ಜಿ ಇಲ್ಲಿ ಜಾಸ್ತಿ ಇದೆ, ಅಥವಾ ಅವರು ನಿಮ್ಮನ್ನ ಆಸ್ ಎ ಫೀಮೇಲ್ ಆಗಿ ನೋಡ್ತಾ ಇರ್ಬೋದು. ತುಂಬಾ ರೀತಿಯಲ್ಲಿ ಇದು ಒಂದು ಬದಲಾವಣೆಗಳನ್ನ ಇಲ್ಲಿ ಒಂದು ಇನ್ ಅಂಡ್ ಯಾಂಗ್ ಅಲ್ಲಿ ಇದರಲ್ಲಿ ಜಾಸ್ತಿ ನನಗೆ ಒಂದು ಫೀಮೇಲ್ ಎನರ್ಜಿ ಡಾಮಿನೇಟಿಂಗ್ ಆಗಿ ಕಾಣ್ತಾ ಇರುವಂತದ್ದು. ಜೊತೆಗೆ ಇದರಲ್ಲಿ ನಾನು ಸಾಕಷ್ಟು ಇಲ್ಲಿ ಇನ್ ಅಂಡ್ ಹ್ಯಾಂಗ್ ಇಲ್ಲಿ ಇದು ಕೂಡ ಇಲ್ಲಿ ಒಂದು ಯೂನಿಯನ್ಶಿಪ್ ನ ಇದರಲ್ಲಿ ನಾನು ಕಾಣ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ಸ್ ಅಲ್ಲಿ ಅವರ ಒಂದು ಬದಲಾವಣೆ ಅಥವಾ ನೀವೊಂದು ಬದಲಾಗ್ತಾ ಇರುವಂತದ್ದು ಅದು ಕೂಡ ಇಲ್ಲಿ ಇರ್ಬೋದು, ವೈಸ ವರ್ಸ ಇದರಲ್ಲಿ. ಯಾಕಂದ್ರೆ ಇದರಲ್ಲಿ ವೈಸ ವರ್ಸ, ಯಾಕಂದ್ರೆ ಯಾರೋ ಒಬ್ರು ಅಲ್ಲ, ಇಲ್ಲಿ ಇಬ್ರು ಕೂಡ ಬದಲಾಗ್ತಾ ಇರ್ಬೋದು, ಒಂದು ಸ್ಪಿರಿಚುಯಾಲಿಟಿಯನ್ನ ಕಾಣ್ತಾ ಇರ್ಬೋದು ನಿಮ್ಮ ಪ್ರೀತಿ ಪ್ರೇಮದಲ್ಲಿ. ಇದು ಬಹಳ ಓಲ್ಡ್ ಸೋಲ್ ಅನ್ನುವಂಥದ್ದು ಕೂಡ ಇಲ್ಲಿ ನನಗೆ ಅನ್ನಿಸ್ತಾ ಇದೆ. ಇದು ತುಂಬಾ ಇದ್ರ ಡೆಪ್ತ್ ಬಹಳ ದೊಡ್ಡದಾಗಿದೆ, ತುಂಬಾ ಆಳವಾಗಿದೆ ನಿಮ್ಮ ಪ್ರೀತಿ. ಬಹಳ ಇದರಲ್ಲಿ ಒಂದು ಚೈತ್ರದ ಮಾಸವನ್ನೇ ನೀವು ನೋಡ್ತಾ ಇದ್ದೀರಾ ಅನ್ನೋವಂಥ ಒಂದು ಭಾವನೆ ಇಲ್ಲಿ ನನಗೆ ಕಂಡು ಬರ್ತಾ ಇದೆ. ಓಕೆ, ಅವರ ಮುಂದಿನ ಸ್ಟೆಪ್, ನಿಮ್ಮ ಪರ್ಸನ್ನ ಮುಂದಿನ ಸ್ಟೆಪ್ ಏನಿರುತ್ತೆ ನೋಡೋಣ. ನಿಮ್ಮ ಪರ್ಸನ್ನ ಮುಂದಿನ ಸ್ಟೆಪ್ಸ್ ಏನಿರುತ್ತೆ ನಿಮ್ಮ ಬಗ್ಗೆ. ಓಕೆ, ಕ್ಲಾರಿಫೈಡ್. ಅವರು ನಿಮ್ಮ ಜೊತೆ ಒಂದು ಸ್ಟೆಬಿಲಿಟಿಯನ್ನ ಇದನ್ನ ಕ್ಲಾರಿಫೈ ಮಾಡಿದಾಗ ಇದರಲ್ಲಿ ನನಗೆ ಒಂದು ಮೊದಲನೇ ಒಂದು ಬೇಜಾರ್ 4 ಆಫ್ ಕಪ್ಸ್ ಇರೋದು 4 ಆಫ್ ವಾಂಡ್ಸ್ ಗೆ ಒಂದು ಸ್ಟೆಬಿಲಿಟಿಯ ಒಂದು ಇದನ್ನ ಅಂಗವಾಗಿ ಅವರು ನೋಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಒಂದು ಮೇನ್ ರಿಲೇಶನ್ಶಿಪ್ ನಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು, ಅಥವಾ ನಿಮ್ಮ ಹಸ್ಬೆಂಡ್ ಆಗ್ಬೇಕು, ಅಥವಾ ನಿಮ್ಮ ಇಫ್ ಮೇಲ್ ಫಿಗರ್ ನೋಡ್ತಾ ಇದ್ರೆ ನಿಮ್ಮ ವೈಫ್ ಆಗ್ಬೇಕು ಅನ್ನೋಂತ ಒಂದು ಟ್ರಾನ್ಸ್ಫಾರ್ಮೇಟಿವ್ ಸ್ಟೆಪ್ಸ್ ನ ಅವರು ತಗೊಳ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಒಂದು ಹೆಲ್ಪ್ ಕೂಡ ಬರ್ತಾ ಇದೆ. ಇಲ್ಲೂ ಕೂಡ ಮೇಜರ್ ಆರ್ಕನ ನೋಡ್ತಾ ಇದ್ದೀನಿ ನಾನು, ಇದರಲ್ಲೂ ಕೂಡ ಮೇಜರ್ ಆರ್ಕನ ಇದೆ, ಇಲ್ಲೂ 2. ಜೊತೆಗೆ ಫೂಲ್ ಇಂದ ಅವರ ಒಂದು ಯಾವುದೇ ರೀತಿಯಲ್ಲಾಗ್ಲಿ, ಯಾವುದೇ ಒಂದು ಮುನ್ನುಡಿ ಅಂತ ಹೇಳಿದ್ರೆ ಇದರಲ್ಲಿ ಮದ್ವೆ ಆಗಿರ್ಬೋದು. ಇದ್ರಲ್ಲಿ ಜಾಸ್ತಿ ನನಗೆ ಮದ್ವೆಗೆ ಅಥವಾ ಒಂದು ಪಾಸಿಟಿವ್ ರಿಲೇಶನ್ಶಿಪ್ಗೆ, ಇದರಲ್ಲಿ ಪಾಸಿಟಿವ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ, ಅದಕ್ಕೆ ಇದು ಮುನ್ನುಡಿಯನ್ನ ಹಾಡ್ತಾ ಇದೆ ಈ ಒಂದು ಚೂಸ್ ಮಾಡಿರುವಂತ ಸಿಟ್ರಿನ್ ಕಾರ್ಡ್ ಅವ್ರದ್ದು. ಓಕೆ, ಯಾಕಂದ್ರೆ ಇದರಲ್ಲಿ ಅವರ ಒಂದು ಭಾವನೆಗಳು ಒಂದು ಸ್ಟೇಬಲ್ ಆಗಿರುವಂತ ಒಂದು ರಿಲೇಶನ್ಶಿಪ್ಸ್ ನ ತಗೊಂಡ್ ಬರ್ಬೇಕು, ಅಥವಾ ಒಂದು ಸ್ಟೇಬಲ್ ಆಗಿರುವಂತ ಒಂದು ಪ್ರೀತಿ ಪ್ರೇಮವನ್ನ ನೋಡ್ಬೇಕು. ಇದರಲ್ಲಿ ಒಂದು ಸ್ಟೇಬಲ್ ಆಗಿರುವಂತದ್ದು ಒಂದು ಮಧುರತೆ ಅಥವಾ ಸ್ಪಿರಿಚುಯಾಲಿಟಿನ ಕಾಣಬೇಕು ಅನ್ನುವಂಥದ್ದು ಅವರಿಗೆ ಅರ್ಥ ಆಗಿದೆ. ಅದಕ್ಕೆ ಹಾಗಾಗಿ ಅವರು ಇದಕ್ಕೆ ಮೊದಲ ಮುನ್ನುಡಿಯನ್ನ ನುಡಿಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಅವರ ಒಂದು ಪ್ರಯತ್ನ ಇದೆ. ಓಕೆ, ನಿಮ್ಮ ಒಂದು ಅಡ್ವೈಸ್, ನಿಮ್ಗಾಗಿ ನಾನು ಕೊಡುವ ಒಂದು ಅಡ್ವೈಸ್ ಏನಿದೆ ನೋಡೋಣ. ಯಾರು ನೋಡ್ತಾ ಇದ್ದೀರಾ ವೀಕ್ಷಕರಿಗೆ, ನಿಮಗೆ ಒಂದು ಅಡ್ವೈಸ್. ಫೈನ್, ಎಲ್ಲ ಫೋರ್ಸ್ ಇಲ್ಲೇ ಬಂದ್ಬಿಟ್ಟಂಗಿದೆ. ನೀವು ಇದರಲ್ಲಿ ಹೊರಗೆ ಬರ್ಬೇಕಾ ಬೇಡವಾ ಅನ್ನುವಂಥದ್ದು, ಅಥವಾ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುವಂತದ್ದು, ಅಥವಾ ಇದನ್ನ ನಾನು ಎತ್ಕೊಳ್ಬೇಕಾ ಕೈಗೆ ಬೇಡ, ಅಥವಾ ಇದನ್ನ ಬಿಟ್ಟು ಹೊಡೋಗ್ಲೋ ಅಂತ, ಅಥವಾ ಇದರಲ್ಲಿ ತುಂಬಾ ಆಪರ್ಚುನಿಟೀಸ್ ಈ ತರದ್ರಲ್ಲಿ ಕಾಣ್ತಾ ಇರುವಂತದ್ದು ನಿಮ್ಗೆ ಇರ್ಬೋದು. ಈ ಎಲ್ಲವನ್ನು ನೀವು ಸರಿಯಾಗಿ ನಿಮ್ಮ ಒಂದು ಸ್ಟೇಬಲ್ ನಿರ್ಧಾರಕ್ಕೆ ನೀವು ಬರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಆಮೇಲೆ ಎಲ್ಲದನ್ನು ನೀವು ಬ್ಯಾಲೆನ್ಸ್ ಮಾಡೋ, ನೀವು ಇಂಬ್ಯಾಲೆನ್ಸ್ ಆಗಿ ಇದ್ದೀರಾ, ಅದನ್ನ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಇದೆ. ಕೇವಲ ನಿಮ್ಮ ಡಿಸಿಷನ್ಸ್ ಮೇಲೆ ಅದು ನಿಂತಿದೆ. ಓಕೆ, ನೀವು ಏನ್ ತಗೊಳ್ತೀರೋ ನಿಮ್ಮ ಡಿಸಿಷನ್ಸ್ ನಿಮಗೆ ಹೊರತು ಬೇರೆಯವರಿಗೆ ಅದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಡಿಸಿಷನ್ಸ್ ನೀವು ಕ್ಲಿಯರ್ ಆಗಿ ಏನ್ ತಗೊಳ್ಬೇಕು ಅಂತ ಅನ್ಕೊಂಡಿದಿರೋ ಅದನ್ನ ನೀವು ತಗೊಳ್ಳಿ. ಯಾವ್ದೇ ಆಗ್ಲಿ, ಯಾರ ಒಂದು ಇದು ಆಲ್ರೆಡಿ ಇದು ಮ್ಯೂಚುವಲ್ ರಿಲೇಶನ್ಶಿಪ್ ಆಗಿದ್ರೆ
ಅದರಲ್ಲೂ ಕೂಡ ನೀವು ಏನು ಡಿಸಿಷನ್ಸ್ ತಗೊಳ್ಬೇಕು ಅದು ನಿಮ್ಮ ಪಾಲಿಗೆ ಇರಬೇಕು. ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿ ಇವಾಗಿನ ಕಾಲದಲ್ಲಿ ಯೋಚನೆ ಮಾಡುವಂಥದ್ದು. ಯಾವಾಗಲೂ ಭಾವನಾತ್ಮಕವಾಗಿ ಕೆಲವು ಕಡೆ ನಾವು ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಆದ್ರೆ ಕೆಲವು ಕಡೆ ಭಾವನಾತ್ಮಕ ಜೊತೆಗೆ ನಮ್ಮ ಮೈಂಡ್ ಏನ್ ಹೇಳ್ತಾ ಇರುತ್ತೆ ಅದನ್ನು ಕೂಡ ಅಂದ್ರೆ ಎಮೋಷನಲ್ ಪ್ಲಸ್ ಮೈಂಡ್ ಎರಡೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ತಗೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ನಮ್ಮ ಲೈಫ್ಗೆ. ಯಾಕಂದ್ರೆ ಲೈಫ್ ಅನ್ನೋದು ಒಂದೇ ಸರಿ ಇರುತ್ತೆ, ಒಂದೇ ಬಾರಿ ಇರುತ್ತೆ. ಅದು ಒಂದು ಸರಿ ಜೀವ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಮರ್ಯಾದೆನೂ ಅಷ್ಟೇ, ಒಂದು ಸರಿ ಹೋದ್ರೆ ಅದು ವಾಪಸ್ ಬರೋದಿಲ್ಲ ಅನ್ನೋಂಥ ಅಭಿಪ್ರಾಯ ನನ್ನದು. ಹಾಗಾಗಿ ನಿಮಗೆ ಏನು ತಿಳಿಯುತ್ತೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಬಟ್ ಈ ರಿಲೇಶನ್ಶಿಪ್ ಅಲ್ಲಿ ಅವರ ನಿಮ್ಮ ಪರ್ಸನ್ ನಿಮ್ಮ ಕಡೆ ಆಗ್ಲಿ ಅಥವಾ ಅವರು ತಗೊಳ್ಬೇಕು ಅನ್ನುವಂಥದ್ದು ಎಲ್ಲ ಪಾಸಿಟಿವ್ ಆಗಿ ಕಂಡು ಬರ್ತಾ ಇದೆ. ಯಾವುದು ಇಲ್ಲಿ ನೆಗೆಟಿವ್ ಆಗಿ ಯಾವುದು ಕಂಡಿಲ್ಲ. ಓಕೆ, ಸೊ ನಿಮ್ಮ ಎಮೋಷನಲ್ ಆಗಿ ನೀವು ಯಾವುದನ್ನು ಡಿಸಿಷನ್ಸ್ ನೀವು ತಗೊಳ್ಳೋದಕ್ಕಿಂತ ಬ್ಯಾಲೆನ್ಸ್ಡ್ ವೇನಲ್ಲಿ ನೀವು ತಗೊಳ್ಳೋದು ಸೂಕ್ತ ಅಂತ ನಾನು ಇಲ್ಲಿ ನಿಮಗೆ ಹೇಳ್ತೀನಿ. ತುಂಬಾ ಧನ್ಯವಾದಗಳು. ಯಾರು ಗ್ರೀನ್ ಅವೆಂಚರ್ ಅನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಟುವರ್ಡ್ಸ್ ಯು, ನಿಮ್ಮ ಬಗ್ಗೆ ಏನಿದೆ ನೋಡೋಣ. ಓಕೆ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ನೋಡೋಣ. ಓಕೆ, ತುಂಬ ಅದ್ಭುತವಾಗಿರುವಂಥ ಒಂದು ಕಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ 39 ಬಂದ್ಬಿಟ್ಟು 5th ಚಕ್ರ, ಆರ್ಕೇಂಜಲ್ ಗ್ಯಾಬ್ರಿಯಲ್ ಮತ್ತು ಇನ್ನೊಂದು ಕಾರ್ನುಕೋಪಿಯಾ. ಸೊ ನಿಮ್ಮ ಪರ್ಸನ್ಗೆ ಇಲ್ಲಿವರೆಗೂ ಯಾವುದನ್ನ ಬ್ಲಾಕೇಜಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಅವರ ಮನಸ್ಸಲ್ಲಿ ಆಗ್ತಾ ಇರೋವಂಥದ್ದು ಒಳ್ಳೆಯದು ಅಥವಾ ಕೆಟ್ಟದ್ದು ಆಗಲಿ ಯಾವುದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವ್ರಿಗೆ ಬರ್ತಾ ಇರಲಿಲ್ಲ. ಅವರಲ್ಲಿ ಸ್ಟಕ್ನೆಸ್ ಅವರಿಗೆ ಫೀಲ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಈ ಸ್ಟಕ್ನೆಸ್ ಏನು ಫೀಲ್ ಆಗ್ತಾ ಇತ್ತು ಅದು ಅವರಿಗೆ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗ್ತಾ ಇದೆ. ಇವಾಗ ಅವರು ಮಾತಾಡಬೇಕು, ಹೇಳಬೇಕು ಅನ್ನುವಂಥ ಅಥವಾ ಇಲ್ಲಿವರೆಗೂ ಮಾತಾಡ್ತಾ ಇದ್ರೂ ಕೂಡ ಅವರು ಸತ್ಯದ ಪರವಾಗಿ ಅವರು ನಿಲ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಅವರು ಸತ್ಯದ ಪರವಾಗಿ ನಿಂತ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಗೆ ಬರ್ತಾ ಇದ್ದಾರೆ. ಇದು ಗುಡ್ ಸೈನ್ ಅಂತಲೇ ಹೇಳ್ಬೋದು, ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿವರೆಗೂ ನಿಮ್ಮ ಪ್ರೀತಿಯಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಆಗಿರುವಂಥ ರೀತಿಯಲ್ಲಿ ಅವರ ಯೋಚನೆಗಳು ಇತ್ತು ಇಲ್ಲಿವರೆಗೂ. ಇದು ಕೆಟ್ಟದಾ, ಇದು ಸರಿದಾ, ಇದು ಒಳ್ಳೇದಾ, ಯಾವುದೋ ಒಂದು ನಿರ್ಧಾರಕ್ಕೆ ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ. ಬರುವಂಥ ನಿರ್ಧಾರಕ್ಕೆ ಬರುವಂಥ ಲಕ್ಷಣಗಳು ಇವಾಗ ನಿಮ್ಮ ಪರ್ಸನ್ನಲ್ಲಿ ಕಂಡು ಬರ್ತಾ ಇದೆ. ಓಕೆ, ಇದು ಅಬಂಡೆನ್ಸ್ಗೆ ತಗೊಂಡು ಹೋಗುತ್ತೆ. ಈ ಪ್ರೀತಿ ಆಗಿರ್ಬೋದು ನಿಮ್ಮ ಮಧ್ಯೆ, ಅದು ಅಬಂಡೆನ್ಸ್ಗೆ ತಗೊಂಡು ಹೋಗುತ್ತೆ. ಪ್ರಾಸ್ಪರಿಟಿ ಇದರಲ್ಲಿ ಕಾಣ್ತಾ ಇದೆ ಅವರಿಗೆ ಅನ್ನುವಂಥದ್ದು ಅವ್ರಿಗೆ ಮನಸ್ಥಿತಿಯಲ್ಲಿ ಅವರ ಯೋಚನೆಗಳು ಅವರಿಗೆ ವ್ಯಕ್ತಪಡಿಸ್ತಾ ಇದೆ. ಇದರಲ್ಲಿ ಅವರು ಸರಿ ಇರೋದಕ್ಕೆ ಅವರು ನಿಮ್ಮ ಕಡೆಗೆ ಮಾತಾಡಬೇಕು ಅನ್ನುವಂಥದ್ದು ಕೂಡ ಅವರಿಗೆ ಜ್ಞಾನೋದಯ ಆಗ್ತಾ ಇದೆ. ಈ ಕಾರ್ಡ್ಸ್ ನಾನು ಹೇಳುವಾಗ ತುಂಬ ನನಗೆ ಆತಂಕಗಳು ಅಂದರೆ ಬರ್ತಾ ಇತ್ತು. ಹಾಗಾಗಿ ಅವರು ಕೂಡ ಈ ಆತಂಕಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಆ ಆತಂಕಗಳು ಅವರಲ್ಲಿ ಹೇಳಕ್ಕೆ ಆಗ್ತಾ ಇಲ್ಲ. ಅದು ಅವ್ರಿಗೆ ಬಹಳ ಕಷ್ಟ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಆ ಆತಂಕದಿಂದನೇ ಅವರು ಸತ್ಯ ಅಸತ್ಯಗಳ ಬಗ್ಗೆ ಅವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇನ್ನ ಮೇಲಾದರೂ ಅವರು ಸತ್ಯದ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಅವರ 5th ಚಕ್ರ ಅಥವಾ ನಿಮ್ಮ ಅವರ ಥ್ರಾಟ್ ಚಕ್ರ ಅಂತ ಏನು ಕರೀತಾರೆ, ಅದರಿಂದ ಅವರು ಆರ್ಕೇಂಜಲ್ ಗೇಬ್ರಿಯಲ್ ಅವರಿಗೆ ಸಹಾಯ ಮಾಡ್ತಾ ಇರುವಂಥದ್ದು, ಅದು ಕ್ಲಾರಿಟಿಯನ್ನು ತಂದು ಕೊಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ನಿಮ್ಮ ಪರ್ಸನಿಗೆ. ಓಕೆ, ನಿಮ್ಮ ಪರ್ಸನ್ನ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್, ಕರೆಂಟ್ ಫೀಲಿಂಗ್ಸ್, ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವಂಥ ಕರೆಂಟ್ ಫೀಲಿಂಗ್ಸ್ ಏನಿದೆ ನೋಡೋಣ.
Oh my God. ಇಲ್ಲಿ ಕೂಡ ಏಂಜಲ್ನ ನಾವು ನೋಡ್ಬೋದು. ಏಂಜಲ್ ಹೆಲ್ಪ್ನಿಂದ ಅವರ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಆಗ್ತಾ ಇರುವಂಥದ್ದು. ಇಲ್ಲೂ ಕೂಡ ಟೆಂಪರೆನ್ಸ್ ಒಂದು ಮೇಜರ್ ಆರ್ಕನ್ ಟ್ರಾನ್ಸ್ಫಾರ್ಮೇಶನ್ಸ್ ಅನ್ನು ನೋಡ್ತಾ ಇರುವಂಥದ್ದು. ಆಮೇಲೆ ಅವರ ಒಂದು ಡಿಸಿಷನ್ಸ್ ಕೂಡ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು. ಅವರ ಒಂದು ಇಲ್ಲಿವರೆಗೂ ಬೇಡ, ಇದರಲ್ಲಿ ನಾನು ಏನು ರೈಟ್ ಡಿಸಿಷನ್ಸ್ ತಗೊಳ್ಬೇಕಾ ಬೇಡವಾ ಅನ್ನೋಂಥದ್ದು ಅವರಿಗೆ ಗೊಂದಲ ಇದ್ದಿದ್ದು ಕ್ಲಾರಿಟಿಯಲ್ಲಿ ಕ್ಲಿಯರ್ ಆಗ್ತಾ ಇರುವಂಥದ್ದು. ಅವರು ಒಂದು ಪರ್ಫೆಕ್ಟ್ ಡಿಸಿಷನ್ಸ್ ಮೇಕಿಂಗ್ ಅಲ್ಲಿ ಅವರು ಫೌಂಡೇಶನ್ಸ್ನ ಲೇ ಮಾಡ್ತಾ ಇರುವಂಥದ್ದು ಕೂಡ ನನಗೆ ಇಲ್ಲಿ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಮೆಜಿಷಿಯನ್. ಸೊ ನೀವು ಅನ್ಕೊಳ್ದಿರೋಂಥ ಮ್ಯಾಜಿಕ್ ನಿಮ್ಮ ಪರ್ಸನ್ ಲೈಫಲ್ಲಿ ಆಗ್ತಾ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಕೂಡ ಆಗ್ತಾ ಇದೆ. ಈ ಬದಲಾವಣೆಗೆ ಎಲ್ಲ ಒಂದು ಏಂಜಲ್ಸ್ನ ಒಂದು ಪ್ರಭಾವ ಇರ್ಬೋದು, ಅಥವಾ ನೀವು ಏಂಜಲ್ಸ್ ಅನ್ನೋದಿಲ್ಲ ಅಂತ ಅಂದವರಿಗೆ ದೇವರ ಒಂದು ಮೊರೆ ಹೋಗಿದ್ದೀರಾ ನೀವು. ಆ ದೇವರ ಮೊರೆಯಲ್ಲಿ ಮ್ಯಾಜಿಕ್ನ ಕಾಣ್ತಾ ಇರೋವಂಥದ್ದು, ಅಥವಾ ನಿಮ್ಮ ಒಂದು ಆತ್ಮಾವಲೋಕನದಿಂದ ನಿಮಗೆ ಒಂದು ಸರಿಯಾದ ಒಂದು ನಿಮ್ಮ ಒಂದು ಯಾವ ರೀತಿಯಲ್ಲಿ ಈ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಇಬ್ರದ್ದು ಎಮೋಷನಲ್ ಆಗಿ ನೀವು ಇಬ್ರು ಒಂದು ರೀತಿಯಲ್ಲಿ ಒಂದು ಹ್ಯಾಪಿ ಫ್ಯಾಮಿಲಿಯನ್ನ ನೋಡಬೇಕು ಅಂತ ಅನ್ಕೊಳ್ತಾ ಇರೋವಂಥದ್ದು, ಅಥವಾ ಇದ್ರ ಪರವಾಗಿ ನೀವು ನಿಲ್ಲಬೇಕು ಅಂತ ಅನ್ಕೊಳ್ತಾ ಇರೋವಂಥದ್ದು. 1 minute. ಸಾರಿ, ಕ್ಯಾಮ್ರಾಯಿಂದ ಡಿಸ್ಟರ್ಬ್ ಆಯಿತು. ಸೊ ನಿಮ್ಮ ಒಂದು ಲೈಫಲ್ಲಿ ಹ್ಯಾಪಿ ಫ್ಯಾಮಿಲಿ ಮುಂದೆ ನೋಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು ಅದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ನೀವೊಂದು ಎಮೋಷನಲ್ ಆಗಿ ಏನು ಡಿಸಿಷನ್ಸ್ ತಗೊಳ್ದಲ್ಲಿ ಸ್ಟ್ರೈಟ್ ಕಟ್ಟಾಗಿ ಅವ್ರಿಗೆ ಏನು ಬೇಕು ಅದನ್ನು ಅವರು ವ್ಯಕ್ತಪಡಿಸೋವಂಥ ಒಂದು ಡಿಸಿಷನ್ಸ್ಗೆ ಅವರು ಬರ್ತಾ ಇರೋವಂಥದ್ದು ಕೂಡ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಅಥವಾ ಅವರು ಇಲ್ಲಿವರೆಗೂ ಆ ಥರ ಆಗಿಲ್ಲ ಅಂತ ಅಂದರೆ ನೀವು ನ್ಯಾಯದ ಪರವಾಗಿ ನಿಂತ್ಕೊಳ್ಳೋ ಅಂಥ ಒಂದು ಮಟ್ಟಿಗೆ ನಿಮ್ಮ ಒಂದು ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡೋ ಅಂಥದ್ದು, ಒಂದು ಒಳ್ಳೆಯ ಒಂದು ಅನ್ಯೋನ್ಯತೆ ಬಾಂಧವ್ಯವನ್ನು ನೋಡೋ ಅಂಥದ್ದು ಕೂಡ ನಿಮಗೆ ತಿಳಿಸ್ತಾ ಇದ್ದಾರೆ ಏಂಜಲ್ಸ್ ಅನ್ನೋ ಅಂಥದ್ದು ಇಲ್ಲಿ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ನ ನೆಕ್ಸ್ಟ್ ಸ್ಟೆಪ್, ನಿಮ್ಮ ಪರ್ಸನ್ನ ನೆಕ್ಸ್ಟ್ ಸ್ಟೆಪ್ ಏನಿದೆ ನಿಮ್ಮ ಕಡೆಗೆ. ಎಸ್, ಸೂಪರ್. ಅವರು ಸ್ಯಾಡ್ ಆಗಿ ಇರುವಂಥದ್ದು ಮೊದಲು ಎಲ್ಲ ಅದನ್ನೆಲ್ಲ ಅವರಿಗೆ ಏನು ನಿರ್ಧಾರಗಳನ್ನು ತಗೋಬೇಕು ಅಂತ ಇದ್ರು, ಆ ನಿರ್ಧಾರಗಳನ್ನು ಅವರು ಮಾಡೋಕ್ಕಾಗ್ದಲೇ ಇದ್ದಂಥ ಒಂದು ಪರಿಸ್ಥಿತಿಯನ್ನು ಅವರು ದಾಟಿ ಅವರು ನಿಮ್ಮ ಬಳಿಗೆ ಬರ್ತಾ ಇರೋವಂಥದ್ದು. ಅವರಿಗೆ ಒಂದು ಹ್ಯಾಪಿ ಫ್ಯಾಮಿಲಿ ಬೇಕು. ತುಂಬ ಜನ ಇಲ್ಲಿ ನಾನು ನೋಡ್ತಾ ಇರೋ ಹಾಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ, ಅಥವಾ ನಿಮ್ಮ ಮನೆಯವರಿಂದ ನೀವು ದೂರ ಆಗಿದ್ರೆ, ಅಥವಾ ಯಾವುದೋ ಒಂದು ಅನಿರೀಕ್ಷಿತ ಘಟನೆಗಳಿಂದ ನೀವಿಬ್ಬರು ದೂರ ಆಗಿದ್ರೆ ಹತ್ರಕ್ಕೆ ಬರ್ತಾ ಇರೋವಂಥದ್ದು, ಅಥವಾ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾ ಇರೋದು, ಒಂದು ಲೆಗೆಸಿ ಬಿಲ್ಡ್ ಮಾಡ್ತಾ ಇರೋವಂಥದ್ದು, ಅಥವಾ ಇಬ್ಬರು ಅನ್ಯೋನ್ಯವಾಗಿ ಕೂಡುವಂಥದ್ದು, ನಿಮ್ಮ ಜೊತೆಗೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ನಿಮ್ಮ ಹತ್ರಕ್ಕೆ ಬರ್ತಾ ಇರೋವಂಥದ್ದು ಕಾಣ್ತಾ ಇದೆ. ಇದು ಆಲ್ರೆಡಿ ರಿಲೇಷನ್ಶಿಪ್ ಇದು ಆಲ್ರೆಡಿ ಒಂದು ಸತ್ಯ ಅಸತ್ಯಗಳ ಮಧ್ಯದಲ್ಲಿ ಇರುವಂಥದ್ದು. ಈ ಒಂದು ಇದರಲ್ಲಿ ಅವರು ಸತ್ಯವನ್ನು ಚೂಸ್ ಮಾಡಿ ಅವರು ಅಲ್ಲಿ ಸಂತೋಷವನ್ನು ಹುಡುಕ್ತಾ ಇರುವಂಥದ್ದು, ಅಥವಾ ಒಂದು ಆನಂದವನ್ನು ಬಯಸ್ತಾ ಇರುವಂಥದ್ದು ಈ ರಿಲೇಷನ್ಶಿಪ್ ಅಲ್ಲಿ ಕಾಣ್ತಾ ಇದೆ. ಹಾಗಾಗಿ ನನಗೆ ಇಲ್ಲಿ ಯಾವುದೂ ನನಗೆ ಮೇಜರ್ ಡಿಸ್ಟರ್ಬೆನ್ಸಸ್ ಅಂತ ಏನು ಇತ್ತು ಅದು ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಒಂದು ಇಲ್ಲೂ ಕೂಡ ನೋಡ್ಬೋದು, ಕಾರ್ನುಕೋಪಿಯಾ ಅಂತ ಹೇಳಿದ್ರು ಕೂಡ ಒಂದು 10 ಆಫ್ ಪೆಂಟಿಕಲ್ಸ್ 10 ಆಫ್ ಕಪ್ಸ್ ಅಂದರೆ ಒಂದು ದೊಡ್ಡ ಒಂದು ಬದಲಾವಣೆಗಳನ್ನು ತೋರಿಸ್ತಾ ಇದೆ, ಒಂದು ದೊಡ್ಡ ಒಂದು ಸಂತೋಷವನ್ನು ತೋರಿಸ್ತಾ ಇದೆ, ಒಂದು ದೊಡ್ಡ ಫ್ಯಾಮಿಲಿ ಲೈಫನ್ನು ತೋರಿಸ್ತಾ ಇದೆ, ದೊಡ್ಡ ಪ್ರಾಸ್ಪರಿಟಿಯನ್ನು ತೋರಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಭಾಳ ಮ್ಯಾಜಿಕ್ ಆಗ್ತಾ ಇರುವಂಥದ್ದು, ದೇವರ ಕೃಪೆ ನಿಮ್ಮ ಮೇಲೆ ಇರುವಂಥದ್ದು ಕೂಡ ಇಲ್ಲಿ ನನಗೆ ಕಂಡು ಬರ್ತಾ ಇರೋದು. ಮೇಜರ್ ಆಗಿ ಸತ್ಯನ ನೀವು ನಿಮ್ಮ ಕೈಯಲ್ಲಿ ಎತ್ತಿ ಹಿಡಿತಾ ಇರೋವಂಥದ್ದು,
ನಿಮ್ಮ ಸಂಸಾರಕ್ಕಾಗಿ, ನಿಮ್ಮ ಒಂದು ಜೀವನಕ್ಕಾಗಿ ಸತ್ಯವನ್ನು ನೀವು ಕೈಗೆ ಎತ್ಕೊಳ್ತಾ ಇರುವಂಥದ್ದು, ಸತ್ಯನ ನೀವು ಆರಿಸ್ತಾ ಇರುವಂಥದ್ದು. ಅದಕ್ಕೆ ತುಂಬ ಧನ್ಯವಾದಗಳು. ಸತ್ಯದ ಪರವಾಗಿ ನಿಂತ್ಕೊಳ್ಳಿ ಅಂತಲೇ ನಾನು ಹೇಳ್ತಾ, ಈಗ ನಿಮ್ಮ ಒಂದು ಅಡ್ವೈಸ್, ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅವರ ಒಂದು ಅಡ್ವೈಸ್ ಏನಿದೆ ಅಂತ ನೋಡೋಣ. ನಿಮ್ಮ ಅಡ್ವೈಸ್, ನಿಮಗೆ ಅಂತ ಅಡ್ವೈಸ್ ಏನಿದೆ ಅಂತ ನೋಡೋಣ. ಇದೊಂದು ಕಾರ್ಡ್ ಟರ್ನ್ ಆಗಿದೆ. ಅಡ್ವೈಸ್ ಏನಿದೆ ಅಂತ ನೋಡೋಣ. ಎಸ್, ಕೆಲವು ಮೆಸೇಜಸ್ಗಳು ಬರ್ತಾ ಇರೋವಂಥದ್ದು ಅಥವಾ ಕೆಲವುದು ಸ್ಟೆಬಿಲಿಟಿ ಸ್ಮಾಲರ್ ವೇನಲ್ಲಿ ಸ್ಟಾರ್ಟ್ ಆಗಿ ಅದು ದೊಡ್ಡ ಮಟ್ಟಿಗೆ ಬೆಳೆಯುವಂಥದ್ದು ಕೂಡ ಆಗ್ತಾ ಇದೆ. ಕೆಲವು ಅಸತ್ಯಗಳು ಅನ್ನುವಂಥದ್ದು ನಾನು ಅವಾಗಲೇ ಏನು ಹೇಳಿದೆ, ಅಥವಾ ನಿಮ್ಮ ಮೇಜರ್ ಟ್ರಾನ್ಸ್ಫಾರ್ಮೇಷನ್ಸ್ ಕೂಡ ಇಲ್ಲಿ ನಡೀತಾ ಇದೆ. 360 ಡಿಗ್ರಿ ಟ್ರಾನ್ಸ್ಫಾರ್ಮೇಷನ್ಸ್. ಓಕೆ, 360 ಡಿಗ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಆಗ್ತಾ ಇದೆ. ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಈ ಬದಲಾವಣೆಗಳನ್ನು ನೀವು ವೆಲ್ಕಮ್ ಮಾಡಿ, ಒಂದು ಸ್ಪೀಚ್ ಆಗಿ ಅಥವಾ ನೀವು ಅದನ್ನು ಹಾರ್ಡ್ ವರ್ಕ್ ಮೂಲಕ ಆಗಲಿ, ಅಥವಾ ಅದನ್ನು ನೀವು ಯಾವ ರೀತಿಯಲ್ಲಿ ನಿಮಗೆ ಬೇಕು ಅಂತ ಅದನ್ನು ಪ್ರಾಸ್ಪರಿಟಿಗೆ ತಗೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡಿ, ಅದನ್ನು ಒಂದು ರೀತಿಯಲ್ಲಿ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಾ ಅಥವಾ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಸಾಕಷ್ಟು ಡೈರೆಕ್ಷನ್ಸ್ಗಳು ಬರ್ತಾ ಇದೆ ದೇವ್ರ ಕಡೆಯಿಂದ, ಅಥವಾ ನಿಮಗೆ ಒಂದು ಸಣ್ಣ ಒಂದು ಸ್ಟೆಬಿಲಿಟಿ ನಿಮ್ಮ ಲೈಫಲ್ಲಿ ಪ್ರಾಸ್ಪರಿಟಿ ಸ್ಟಾರ್ಟ್ ಆಗಲಿ ಅಥವಾ ಸ್ಟೆಬಿಲಿಟಿ ಸ್ಟಾರ್ಟ್ ಆಗಲಿ ಅನ್ನುವಂಥದ್ದು ಕೂಡ ಇಲ್ಲಿ ದೇವರು ನಿಮಗೆ ಹೇಳ್ತಾ ಇರೋವಂಥದ್ದು. ನಿಮಗೆ ಇಲ್ಲಿ ನೀವು ಜಾಸ್ತಿಯಾಗಿ ಇದ್ರ ಕಡೆ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬನ್ನಿ. ನಿಮ್ಮ ಒಂದು ಪ್ರಯತ್ನ ನಿಮ್ಮ ಕಡೆಯಿಂದನೂ ಇರಲಿ, ಅವರ ಕಡೆಯಿಂದ ಇರೋದ್ರ ಜೊತೆಗೆ ನಿಮ್ಮ ಕಡೆಯಿಂದ ಕೂಡ ಇರಲಿ ಈ ಪ್ರಯತ್ನ ಅನ್ನುವಂಥದ್ದು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಇಬ್ಬರೂ ಬೇಕಾಗಿರುವಂಥ ಒಂದು ನಿರ್ಧಾರಕ್ಕೆ ಬನ್ನಿ, ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿ, ಅದರಿಂದ ಎಲ್ಲರೂ ಮೆಚ್ಚುವಂತೆ ಆಗಲಿ ಅಂತ ಹೇಳ್ತೀನಿ. ತುಂಬ ಧನ್ಯವಾದಗಳು.